ಆ ಬಾಂಬಿಗೆ ಆಘಾತಕ್ಕೆ ಆ ಎರಡು ಮಕ್ಕಳು ಬೆರಗಾಗಿ ಹೋತ ಕಿರ್ಚ್ಕೊತಾ ಇದ್ದಾರೆ. ಭೂಮಿ ತಾನಾಗಿ ನಿಸರ್ಗದಿಂದ ಕಾಪಾಡಿಕೊಂಡಂತಹ ಎಣ್ಣೆಯನ್ನ ಸುಟ್ಟು ಬೂದಿ ಮಾಡ್ತೀವಲ್ಲ ನಾವು, ರಾಕ್ಷಸರಲ್ವಾ? ನನಗೇನು ಅಧಿಕಾರ ಇದೆ ಹಾಳು ಮಾಡೋದಕ್ಕೆ? ಈಗ ಮೊನ್ನೆ ಸ್ಟೀನ್ ಪೇಪರ್ ಕೊಡ್ತಾರೆ, 35 ದಿವಸದ ಯುದ್ಧದಲ್ಲಿ 3500 ಜನ ಸತ್ತು ಹೋಗಿದ್ದಾರೆ ಒಂದು ದೇಶದಲ್ಲಿ ಅಂದ್ರೆ ದಿನಕ್ಕೆ 100 ಜನ ಸತ್ತಂಗೆ ಆಯ್ತಲ್ಲ. ಇದು ಮನುಷ್ಯತ್ವ. ನಾನು ಹೇಳೋದು, ಯುದ್ಧದಿಂದ ಆಗೋದು ಹಣಕಾಸಿನ ಹಾನಿ ಆಗೋದು ಒಂದು, ಆಸ್ತಿ ಪಾಸ್ತಿ ಹಾನಿ ಆಗೋದು ಒಂದಾದ್ರೆ ಮನುಷ್ಯನ ಬದುಕಿನ ಘನತೆ ಹಾಳಾಗಿ ಹೋಗ್ತದೆ. ನಮ್ಮನ್ನು ಆಳ್ತಕ್ಕಂಥ ರಾಜಕೀಯ ಪಕ್ಷಗಳು ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಏನೋ ಒಂದು ವಿಚಾರ ಮಾತಾಡ್ತಾರೆ, ಅದಕ್ಕೆ ವಿರೋಧವಾಗಿ ಆಡಳಿತ ಪಕ್ಷ ಮಾತಾಡ್ತಾರೆ. ಆದರೆ ಇದು ಸಮಸ್ಯೆಗೆ ಪರಿಹಾರ ಅಲ್ಲ. ಎಲ್ಲ ಜನರು ಪ್ರಪಂಚದಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸ ರಾಜಕೀಯ ಪಕ್ಷಗಳ ಮೇಲೆ ಜವಾಬ್ದಾರಿ ಇತ್ತು. ಆ ಕೆಲಸ ನಡೆಯಲಿಲ್ಲ. ವಿಶೇಷವಾಗಿ ಎಡಪಂಥೀಯ ಪಕ್ಷಗಳು ಈ ರೀತಿಯ ಒಂದು ಘಟನಾವಳಿ ನಡೆದಾಗ, ಯುದ್ಧಗಳು ನಡೆದಾಗ ಬೀದಿಗಿಳಿದು ಪ್ರತಿಭಟನೆಗಳು ಮತ್ತು ವಿಚಾರ ಸಂಕಿರಣಗಳು, ವರ್ಕ್ಶಾಪ್ಸು, ರ್ಯಾಲೀಸು ಇವೆಲ್ಲ ನಡೀತಿತ್ತು. ಅಂತಹ ಸಮಾರಂಭಗಳಲ್ಲಿ, ರ್ಯಾಲಿಗಳಲ್ಲಿ ನಾನು ವಿದ್ಯಾರ್ಥಿ ನಾಯಕನಾಗಿ ಭಾಗವಹಿಸಿದ್ದೀನಿ. ಇರಾನ್, ಇರಾಕ್, ಅಮೇರಿಕಾ ಈ ಥರ ಬೇರೆ ಬೇರೆ ರಾಷ್ಟ್ರಗಳು ಯುದ್ಧ ನಡೀತಾನೆ ಇದೆ. ಈ ಯುದ್ಧದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಮಾನವ ಜನಾಂಗ ನಶಿಸಿ ಹೋಗ್ತಾ ಇದೆ. ಬಹಳ ಮುಖ್ಯವಾಗಿ ಬಾಂಬ್ಗಳು ಹಾಕಿ ಇನ್ನೂ ಅರಳಬೇಕಾಗಿರ್ತಕ್ಕಂಥ ಕಂದಮ್ಮಗಳನ್ನು ನಾವು ರಾಕ್ಷಸರಂತೆ ಸುಟ್ಟಾಕ್ತಾ ಇದ್ದೀವಿ. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಸ್ವಾಮಿ ವಿವೇಕಾನಂದ ಅಭ್ಯುದಯ ಪ್ರತಿಷ್ಠಾನ ಇವತ್ತು ನಮಗೆ ಯುದ್ಧ ಬೇಡ, ಶಾಂತಿ ಬೇಕು ಅನ್ನೋ ಒಂದು ಸಂದೇಶವನ್ನು ಈ ರಾಜ್ಯದ ಜನರಿಗಾಗಿರ್ಬೋದು, ದೇಶದ ಜನರಿಗಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದವರೆಗೂ ನಮಗೆ ಯುದ್ಧ ಬೇಡ, ಯುದ್ಧದಿಂದ ಭಾಳ ದುಷ್ಪರಿಣಾಮ ಆಗುತ್ತೆ, ಇದರಿಂದ ಆಗುವಂಥ ಅನಾಹುತಗಳನ್ನು ಮತ್ತೆ ನಾವು ಸರಿಪಡಿಸೋದಕ್ಕೆ ಆಗದೇ ಇರೋಷ್ಟು ಹಾನಿಗಳಾಗುತ್ತೆ. ಆದ್ದರಿಂದ ಇವತ್ತು ನ್ಯಾಯಾಂಗ ಬಡಾವಣೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಇವತ್ತು ಯುದ್ಧ ಬೇಡ, ಶಾಂತಿ ಬೇಕು ಅಂಥೇಳಿ ಒಂದು ಕಾರ್ಯಕ್ರಮನ ಆಯೋಜಿಸಿದ್ವಿ. ಡಾಕ್ಟರ್ ಗುರುರಾಜ್ ಕರ್ಜಗಿ ಮತ್ತು ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡರು ಬಂದು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳ ವಿಚಾರ ಮಂಥನವನ್ನು ಮಾಡಿದ್ದಾರೆ. ಇದರಿಂದ ಈ ಒಂದು ಸಂದೇಶ ರಾಜ್ಯ ಎಲ್ಲ ಜನರಿಗೆ ತಲುಪಲಿ ಅನ್ನೋದೇ ನಮ್ಮ ಆಶಯ.